ಎಲ್ಲರೂ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಜಗತ್ತಿನಲ್ಲಿ ಆಗಿ ಹೋಗಿರುವಂತಹ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ಶ್ರಾವಣ ಮಾಸದ ಪ್ರವಚನದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಗುರುವಂತಾಪುರವರ ಪಾದಾರವಿಂದಗಳಲ್ಲಿ ಪಡಪಟ್ಟು ಪ್ರವಚನವನ್ನ ಎಡೆಮಾಡಿರುವಂತಹ ಪೂಜ್ಯ ಬೆಂಗಾಳಪ್ಪ ಅವರ ಪಾದಾರವಿಂದಗಳಲ್ಲಿ ಪಡಪಟ್ಟು ನೇತೃತ್ವವನ್ನು ವಹಿಸಿರುವಂತಹ ಸಮ್ಮುಖವನ್ನು ವಹಿಸಿರುವಂತಹ ಸತ್ಯ ಅಪ್ಪಗಳವರ ಪಾದಾರವಿಂದಗಳಲ್ಲಿ ಪಡಪಟ್ಟು ಹಾಗೂ ವೇದಿಕೆ ಮೇಲೆ ಇರುವಂತಹ ಪೂಜ್ಯರಲ್ಲಿ ಗಣ್ಯರಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶರಣು ತಾವೆಲ್ಲರೂ ಸಹ ಬಹಳ ಆಸಕ್ತಿಯಿಂದ ಅಕ್ಕನ ಯೋಗಾಂಗ ತ್ರಿವಿಧಿಯನ್ನ ಕೇಳಿ ಆನಂದಿಸ್ತಾ ಇದ್ದೀರಿ. ಅಕ್ಕನ ಯೋಗಾಂಗ ತ್ರಿವಿಧಿ ಅಂತಂದ್ರೆ ಅಕ್ಕ ತಾನು ಶಿವಯೋಗ ಸಾಧನೆಯಲ್ಲಿ ಕಂಡುಕೊಂಡಂತಹ ಅನುಭವದ ತಿರುಳುಗಳನ್ನ ತ್ರಿವಿಧಿಗಳಲ್ಲಿ ಅಕ್ಕ ಹಿಡಿದಿಟ್ಟಿರುವಂಥದ್ದು. ಅಕ್ಕನ ಬದುಕನ್ನು ನಾವು ನೋಡಿದಾಗ ಬಹಳ ಶ್ರೀಮಂತ ಕುಟುಂಬದಿಂದ ಬಂದಂತಹ ಅಕ್ಕ ಬಾಲ್ಯದಿಂದಲೇ ಬದುಕಿಗೆ ಆಧ್ಯಾತ್ಮವನ್ನು ಅಳವಡಿಸಿಕೊಂಡಂಥವ್ರು. ಕಲ್ಯಾಣದಲ್ಲಿ ನಡೆದಂತಹ ಶರಣರ ವಿಚಾರಧಾರೆಗಳನ್ನ ತಿಳಿದು ಶರಣ ಸಂಸ್ಕೃತಿಗೆ ಮಾರುವಾದಂತವರು ಅಕ್ಕ. ಅಂತಹ ಅಕ್ಕನಿಗೆ ಶಿವರಾಜ್ ತಂಗಡಿಗೆಯವರು ಮಾನ್ಯ ಸಚಿವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಮಠದ ವತಿಯಿಂದ ನಾವೆಲ್ಲರೂ ಸಹ ಸ್ವಾಗತವನ್ನು ಕೋರೋಣ. ಶಿವರಾಜ್ ತಂಗಡಿಯವರಿಗೆ ಸ್ವಾಗತ, ಸುಸ್ವಾಗತ. ವೈರಾಗ್ಯ ನಿಧಿ ಅಂದ್ರೆ ಹೆಸರಾಗಿರುವಂತಹ ಅಕ್ಕನ ಆಧ್ಯಾತ್ಮಿಕ ಬದುಕಿನಲ್ಲಿ ಅಳವಡಿಸಿಕೊಂಡು ಮನೆಯನ್ನ ಬಿಟ್ಟು ಬರ್ತಾಳ. ಅಕ್ಕನಲ್ಲಿ ಶ್ರೀಮಂತಿಕೆಯೂ ಇತ್ತು, ಸೌಂದರ್ಯವೂ ಇತ್ತು. ತನ್ನಲ್ಲಿ ಇರುವಂತಹ ಶ್ರೀಮಂತಿಕೆ ಮತ್ತು ಸೌಂದರ್ಯದಿಂದ ವೈಭೋಗದ ಜೀವನವನ್ನ ಮಾಡಬಹುದಾಗಿತ್ತು. ಆದರೆ ಅಕ್ಕ ಅದೆಲ್ಲವನ್ನ ತ್ಯಜಿಸಿದ್ರಿಂದ ಅಕ್ಕನಿಗೆ ಏನ್ ಹೆಸರು ಬಂತು ಅಂತ ಅಂದ್ರೆ ವೈರಾಗ್ಯ ನಿಧಿ ಎನ್ನುವಂತಹ ಹೆಸರನ್ನ ಪಡೆದು ಅಂತಹ ಅಕ್ಕನ ಯೋಗಾಂಗ ತ್ರಿವಿಧಿ ಏನು ಅಂತ ಕೇಳಿದ್ರೆ ಅದು ತಾನು ಶಿವಯೋಗದಲ್ಲಿ ಕಂಡು ಉಂಡಂತಹ ಅನುಭವವನ್ನ ತಾವೆಲ್ಲರೂ ಕೇಳ್ತಾ ಇದ್ದೀವಿ. ಆ ಶಿವಯೋಗದ ಅನುಭವ ಹೇಗಿದೆ ಅಂತಂದ್ರೆ ಅದು ಬದುಕಿನಲ್ಲಿ ಸಂತೃಪ್ತಿಯನ್ನು ಕೊಡುವಂತಹದ್ದು. ಬೇರೆ ಎಲ್ಲ ಸುಖಗಳು ಏನೋ ಶಾಶ್ವತವಾದಂತಹ ಸುಖವನ್ನು ಕೊಡೋದಿಲ್ಲ. ಯಾವುದಾದ್ರೂ ಸುಖ ಶಾಶ್ವತವಾಗಿರುವಂತಹದ್ದು, ಸಂತೃಪ್ತಿಯನ್ನು ಕೊಡುವಂತಹದ್ದು ಯಾವುದಾದ್ರೂ ಸುಖ ಜಗತ್ತಿನಲ್ಲಿದೆ ಅಂತಂದ್ರೆ ಅದು ಶಿವಯೋಗದಿಂದ ಸಿಗುವಂತಹ ಶಿವಯೋಗ ಸುಖವೇ ನಿಜವಾದ ಸಂತೃಪ್ತಿಯನ್ನು ಕೊಡುವಂತಹದ್ದು ಅನ್ನುವಂತ ಮಾತನ್ನ ನಾವು ಅಕ್ಕನ ವಚನಗಳಿಂದ, ಅಕ್ಕನ ಜೀವನದಿಂದ, ಅದೇ ರೀತಿಯಾಗಿ ಅನೇಕ ಶರಣರ ಬದುಕಿನಿಂದ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಮೋಳಿಗೆ ಮಾದಯ್ಯ ಕಾಶ್ಮೀರದ ರಾಜ ತನ್ನ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣದ ಕಡೆಗೆ ಬರ್ತಾರೆ. ದಂಪತಿ ಸಮೇತವಾಗಿ ಬಂದು ಕಲ್ಯಾಣದ ಒಂದು ಗ್ರಾಮದಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡು ಕಟ್ಟಿಗೆಯನ್ನ ತಂದು ಮಾರಿ ಜೀವನವನ್ನು ಮಾಡ್ತಾರೆ, ಜನವರಿಗೆ ದಾಸೋಹವನ್ನು ಮಾಡ್ತಾರೆ. ಅವರಿಗೆ ಆ ಬದುಕು ಹೇಗೆ ಬಂತು ಅಂತ ಕೇಳಿದ್ರೆ ಶಿವಯೋಗದಿಂದ ಅವರು ಸಂತೃಪ್ತ ಜೀವನವನ್ನ ಮಾಡಿದ್ರು ಅನ್ನುವಂಥದ್ದು. ಹೀಗೆ ಶರಣರ ಬದುಕನ್ನು ನೋಡಿದಾಗ ಅಲ್ಲಿ ಶ್ರೀಮಂತಿಗೆ ಇರಲಿಲ್ಲ, ಆದ್ರೆ ಬದುಕು ಸಂತೃಪ್ತ ಬದುಕಾಗಿತ್ತು. ಅಂತ ಸಂತೃಪ್ತಿ
ಸಂತೃಪ್ತಿಯನ್ನು ನಾವು ಪಡಿಬೇಕಾದ್ರೆ ನಮ್ಮ ಬದುಕಿನಲ್ಲಿ ಶಿವಯೋಗ ಬಹಳ ಮುಖ್ಯ ಅನ್ನುವಂಥದ್ದು. ಆ ಶಿವಯೋಗ ನಮಗೆ ಶಾಶ್ವತವಾಗಿರುವಂತಹ ಸುಖವನ್ನ, ಸಮೃದ್ಧಿಯನ್ನ, ಸಂತೃಪ್ತಿಯನ್ನು ಕೊಡ್ತದೆ. ಅಂತ ಶಿವಯೋಗವನ್ನ ನಿತ್ಯವೂ ನಾವು ಮಾಡಿ ಸಂತೃಪ್ತ ಬದುಕನ್ನ ನಮ್ಮದಾಗಿಸಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಸರ್ವರಿಗೂ ಶರಣ.